ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳ್ತೀಯಾ? ಬಾ ಮಗ ಹೇಳ್ತೀನಿ, ಒಳ್ಳೇದೊಂದು ಕತೆಯ. ಪುಟ್ಟಜ್ಜಿ ಕತೆ ಒಂದ್ರಲ್ಲಿ ಯಾವಾಗಲೂ ಫಸ್ಟು ಸಣ್ಣ ಕತೆ, ದೊಡ್ಡ ಕತೆ, ಪುಟಾಣಿ ಕತೆ, ತಮಾಷೆ ಕತೆ, ಹಾಡು ಕತೆ, ಹೀಗೆ ತರಾವರಿ ಕತೆ ಹೇಳ್ತಾಳೆ ಪುಟ್ಟಜ್ಜಿ. ಮೊನ್ನೆ ಪುಟ್ಟಜ್ಜಿ ಮನೆ ಕಡೆ ಹೋಗಿದ್ದೆ. ಪುಟ್ಟಜ್ಜಿ ಜಗಲಿ ಮೇಲೆ ಕೂತಿದ್ಲು. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳ್ತೀಯಾ? ಬಾ ಮಗ ಹೇಳ್ತೀನಿ, ಒಳ್ಳೇದೊಂದು ಕತೆಯ. ಯಾವ ಕತೆ ಹೇಳಿ? ಯಾವುದಾದ್ರೂ ಒಂದು ಹಾಡು ಕತೆ ಹೇಳು. ಪುಟ್ಟಜ್ಜಿ ಸ್ಪೆಷಾಲಿಟಿ ಅಂದರೆ ಹಾಡು ಕತೆ. ಅದರಲ್ಲಿ ಹಾಡು ಇರುತ್ತದೆ, ಕಥೆನೂ ಇರುತ್ತದೆ. ಹಾಗೆ ತಣ್ಣನೆ ಗಾಳಿ ಬೀಸಿದ ಹಾಗೆ ಪುಟ್ಟಜ್ಜಿ ಕಥೆಯನ್ನು ಪ್ರಾರಂಭಿಸಿದರು. ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ. ಹಳ್ಳ ಅಲ್ಲಿ ಹರಿದು ಹರಿದು ಊರ ಜನರ ಕೊರೆದಿದೆ. ಹರಿವ ಹಳ್ಳ ಊರಿಗೊಂದು ಸೊಬಗು ತಂದು ಕೊಟ್ಟಿದೆ. ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ. ಇಂತಹ ಒಂದು ಸೊಗಸಾದ ಸ್ಥಳದಲ್ಲಿ ಒಂದು ಕಾಲದಲ್ಲಿ ಜನ ಇರಲಿಲ್ಲ. ಹಳ್ಳ ತನ್ನ ಪಾಡಿಗೆ ತಾನು ಹರಿದುಕೊಂಡು ಹೋಗುತ್ತಿತ್ತು. ಹಕ್ಕಿಗಳು ಹಾಡಿಕೊಂಡಿದ್ದವು. ಒಂದು ದಿನ ಬಹಳ ದೂರದಿಂದ ಒಬ್ಬ ಯುವಕ ಬಂದ. ಇಲ್ಲಿ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಇಲ್ಲಿ ಉಳಿಯೋ ಯೋಚನೆ ಮಾಡ್ದ. ಒಂದು ಮನೆ ಕಟ್ಟಿದ. ಮನೆಯ ಮುಂದೆ ತೋಟ ಮಾಡ್ದ. ತನಗೇನು ಬೇಕೋ ಅದನ್ನ ಬೆಳೆಸ್ಕೊಂಡು ಅಲ್ಲೇ ಉಳಿದ. ಹಳ್ಳದ ದಂಡೆಯಲ್ಲೇ ಅವನ ಮನೆ. ಮನೆ ಹಿಂದೆ ಬಾವಿ ಕಾಡು. ಅಲ್ಲಿ ಹುಲಿ, ಚಿರತೆ, ಕಾಡ್ಕೋಣ, ಆನೆ ಎಂದೆಲ್ಲ ಪ್ರಾಣಿಗಳು ವಾಸವಾಗಿದ್ದವು. ಯುವಕನಿಗೆ ಯಾವುದೇ ಹೇಗೆಂದರೆ ಮೀನುಗಳು ಅವನ ಗಂಟೆಗೆ ಹೋಗುತ್ತಿರಲಿಲ್ಲ. ಇವುಗಳ ಗಂಟೆಗೆ ಬರುತ್ತಿರಲಿಲ್ಲ. ಅವರವರ ಪ್ರಾಣಿಗೆ ಅವರು ಸುಖವಾಗಿದ್ದರು. ಮತ್ತು ಅವನ ಮನೆಯ ಮುಂದೆ ಗಿಂಡಿ ಇತ್ತು. ಅಲ್ಲಿ ಬಂದ ಎಲ್ಲ ಪ್ರಾಣಿಗಳು ನೀರು ಕುಡಿದುಕೊಂಡು ಹೋಗುತ್ತಿದ್ದವು. ಒಂದು ದಿನ ಕುಳಿತಿದ್ದಾನೆ. ಗದರಿ ಗಾಬರಿಯಾದ ಒಂದು ಜಿಂಕೆ ಧಾವಿಸಿ ಬಂದಿತು. ಅದರ ಮೈ ನಡಗುತ್ತಿತ್ತು. ಅದರ ಕುತ್ತಿಗೆಯಲ್ಲಿ ಗೆಜ್ಜೆ ಬೇರೆ ಇತ್ತು. ಜಿಂಕೆಗೆ ಹೀಗೆ ಓಡಿ ಬರಲು ಕಾರಣವಿತ್ತು. ಕಾಡಿನಲ್ಲಿ ಒಂದು ಹುಲಿ ಜಿಂಕೆಯನ್ನು ಕಂಡಿತು. ಅದರ ಬೆನ್ನು ಹತ್ತಿ ಹುಲಿ ಹಳ್ಳದೆಡೆಗೆ ಬಂದಿತು. ಪ್ರಾಣ ಬಯಸಿ ಜಿಂಕೆ ಬಂದು ಮನೆಯೊಂದೆನ ಹೊಕ್ಕಿತು. ನನ್ನ ಪ್ರಾಣ ಉಳಿಸು ಎಂದು ಮನೆಯೊಡನೆ ಕೇಳಿತು. ಜಿಂಕೆ ಹುಲಿಗೆ ಎದುರು ಬಂದಿರುವುದು ಯುವಕನಿಗೆ ತಿಳಿಯಿತು. ಆ ಯುವಕ ಜಿಂಕೆಯನ್ನು ಅಪ್ಪಿಕೊಂಡ. ಅದಕ್ಕೆ ಸಾಂತ್ವನ ನೀಡಿದ. ಅದೇ ಸಮಯಕ್ಕೆ ಒಂದು ಹುಲಿ ಅಲ್ಲಿಗೆ ಬಂದಿತು. ಏ ಯುವಕ, ಈ ಜಿಂಕೆ ನನ್ನ ಬೇಟೆ. ಇದಕ್ಕೆ ನೀನು ರಕ್ಷಣೆ ನೀಡಿದರೆ ಇದು ಅರಣ್ಯದ ನಿಯಮಕ್ಕೆ ವಿರೋಧವಾಗುತ್ತದೆ. ಜಿಂಕೆಯನ್ನು ನನಗೊಪ್ಪಿಸು. ನೋಡು, ಇದು ಅರಣ್ಯದ ಜಿಂಕೆ ಅಲ್ಲ, ಇದು ಯಾರೋ ಸಾಕಿದ ಜಿಂಕೆ. ನೋಡು, ಇದರ ಕತ್ತಲ್ಲಿ ಒಂದು ಗೆಜ್ಜೆ ಇದೆ. ನಿನಗೆ ಅರಣ್ಯದ ಪ್ರಾಣಿಗಳನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ. ಆದರೆ ಈಗ ಯಾರೋ ಸಾಕಿದ ಜಿಂಕೆಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ. ಹಾಗಾಗಿ ನಾನು ನಿನಗೆ ಜಿಂಕೆಯನ್ನು ಬಿಟ್ಟುಕೊಡಲಾರೆ ಎಂದು ಹುಲಿಗೆ ಉತ್ತರ ನೀಡಿದ ಯುವಕ. ಆ ಮಾತನ್ನು ಕೇಳಿ ಹುಲಿ ಅಬ್ಬರಿಸಿತು. ನನ್ನಲ್ಲಿ ರಕ್ಷಣೆಯನ್ನು ಬೇಡಿ ಬಂದವರನ್ನು ನಾನು ಎಂದೂ ಬಿಟ್ಟುಕೊಡಲಾರೆ. ಆ ಸಮಯದಲ್ಲಿ ಹುಲಿಗೂ ಯುವಕನಿಗೂ ಭೀಕರ ಜಗಳವಾಯಿತು. ಕೊನೆಗೆ ಹುಲಿ ಸೋತು ಪಲಾಯನ ಕಟ್ಟಿಸಿತು. ನಾನು ಇನ್ನು ಮುಂದೆ ನಿನ್ನ ಸಹವಾಸಕ್ಕೆ ಬರುವುದಿಲ್ಲ ಎಂದಿತು ಹುಲಿ. ಯುವಕನು ಹುಲಿಗೆ ಹೊಡೆದು ಗಾಯ ಮಾಡಿದ್ದ. ಜಿಂಕೆ ಯುವಕನ ಸ್ಥಿತಿಯನ್ನು ನೋಡಿತು. ಪಾಪ ಎಂದು ಮೊಳಗಿತು. ನನ್ನನ್ನು ಉಳಿಸಲು ನಿನಗೆ ಹೀಗಾಯಿತೆ ಎಂದು ಕಣ್ಣೀರು ಸುರಿಸುತ್ತಾ ಜಿಂಕೆ ಕಾಡಿಗೆ ಹೊರಟು ಹೋಯಿತು. ಸೊಪ್ಪು ಸದೆ ಬೇರು ತೊಗಟೆ ಎಲ್ಲವನ್ನು ತಂದಿತು. ಅರೆದು ಕುಟ್ಟಿ ಮದ್ದು ಮಾಡಿ ಗಾಯಗಳಿಗೆ ಹಚ್ಚಿತು. ಗಾಯ ಮಾಡಿ ಅವನು ಮತ್ತೆ ಎದ್ದು ನಡೆಯತೊಡಗಿದ. ಜಿಂಕೆಗಾಯಿತು ಅಪರಿಮಿತ ಆನಂದ. ಹೀಗೆ ಆ ಜಿಂಕೆಗೆ ಈ ಯುವಕನಿಗೂ ಏನೋ ಸಂಬಂಧ ಕೂಡಿ ಬಂದಿತು. ಆದರೂ ಜಿಂಕೆಯ ಮನಸ್ಸಿನಲ್ಲಿ ಏನೋ ಯೋಚನೆ ಇರುವುದು ಯುವಕನಿಗೆ ಕಂಡು ಬಂದಿತು. ಒಂದು ದಿನ ಯುವಕ ಏನೋ ಮಾಡುತ್ತಾ ಮನೆಯ ಜಗಲಿಯ ಹತ್ತಿರ ಕುಳಿತಿದ್ದಾನೆ. ಅಷ್ಟು ದೂರದಲ್ಲಿ ಮಲಗಿರುವ ಜಿಂಕೆ ತಟ್ಟನೆ ಎದ್ದು ನಿಂತಿತು.
ಹೊರಗೆ ಕಿವಿ ಕೊಟ್ಟು ಏನನ್ನೋ ಕೇಳುತ್ತಿದೆ. ಚುಕ್ಕಿ ಎಂಬ ದನಿ ಅವನ ಯುವಕನ ಮನೆಯ ಹತ್ತಿರವೇ ಕೇಳಿ ಬಂದಿತು. ಜಿಂಕೆ ಇನ್ನೂ ಸಂಭ್ರಮದಿಂದ ಕುಣಿದಾಡುತ್ತಿತ್ತು. ಚುಕ್ಕಿ ಎಲ್ಲಿದೆಯಾ? ಚುಕ್ಕಿ ಎಲ್ಲಿದೆಯಾ ಎಂಬ ದನಿ ಹೊರಗೆ ಕೇಳಿ ಬರುತ್ತದೆ. ಜಿಂಕೆ ಹೊರಗೆ ಓಡಿ ಹೋಗುತ್ತದೆ. ಯುವಕ ಅದರ ಹಿಂದೆಯೇ ಹೋಗುತ್ತಾನೆ. ಯುವತಿ ಜಿಂಕೆಯನ್ನು ತಬ್ಬಿ ಹಿಡಿದಿದ್ದಾಳೆ. ಅದರ ಮೈಗೆ ಅವಳ ಮೈ ತಿಕ್ಕಿ ಜಿಂಕೆ ಅವಳ ಕೈಯನ್ನು ನೆಕ್ಕುತ್ತಿದೆ. ಆಕೆ ಅದರ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳುತ್ತಿದ್ದಾಳೆ. ಇದು ನಾವು ಸಾಕಿಕೊಂಡ ಜಿಂಕೆ. ಇದರ ಮೇಲಿನ ಈ ಚುಕ್ಕಿಗೆ ಗೊತ್ತಿಗೆ ಇದು ಚುಕ್ಕಿ ಎಂದು ಕರೆದೆವು. ಇದು ಕೆಲ ದಿನಗಳ ಹಿಂದೆ ಕಾಡಿಗೆ ಬಂದು ಬಿಟ್ಟಿತ್ತು. ಇದನ್ನು ಹುಲಿ ಅಟ್ಟಿಸಿಕೊಂಡು ಬಂದದ್ದನ್ನು ಕೆಲ ಹಳ್ಳಿ ಜನ ನೋಡಿದ್ದರು. ಚುಕ್ಕಿಯ ಕತೆ ಮುಗಿಯಿತು ಅಂತ ತಿಳಿದೆವು. ಆದರೂ ನನಗೇನೋ ನಂಬಿಕೆ ಚುಕ್ಕಿ ಉಳಿದಿದೆ ಎಂದು. ಆ ಯುವತಿ ಸಂತಸದಿಂದಲೇ ಇದನ್ನೆಲ್ಲ ನುಡಿದಳು. ಆ ಯುವಕ ತಾನು ಚುಕ್ಕಿಯನ್ನು ಉಳಿಸಿದ ಕತೆ ಹೇಳಿದ. ಹುಲಿಗೂ ತನದ ಹೋರಾಟದಲ್ಲಿ ತನಗಾದ ಗಾಯಗಳನ್ನು ತೋರಿಸಿದ. ಚುಕ್ಕಿಯು ಕಾಡಿಗೆ ಹೋಗಿ ಮದ್ದು ಮಾಡಿದ್ದನ್ನು ಹೇಳಿದ. ಚಿಕ್ಕಂದಿನಿಂದ ಚುಕ್ಕಿ ನಮ್ಮ ಮನೆಯಲ್ಲೇ ದೊಡ್ಡದಾಗಿದೆ. ಇದನ್ನು ನಾನು ಬಿಟ್ಟು ಇರಲಾರೆ. ಇದನ್ನು ಮನೆಗೂ ಕರೆದೊಯ್ಯುತ್ತೇನೆ ಎಂದಳು ಯುವತಿ. ಅವಳು ಹಾಗೆ ಹೇಳುವಾಗ ಚುಕ್ಕಿಗೆ ವಿಷಯ ತಿಳಿಯಿತು. ಅದು ಹೋಗಿ ಆ ಯುವಕನ ಮನೆಯೊಳಗೆ ಅವಿತಿಕೊಂಡಿತು. ಹುಲಿಯ ಬಾಯಿಂದ ಇದನ್ನು ಪಾರು ಮಾಡಿದಲ್ಲಿ ನೀವು ಕೊಡುವಾಗ ಇದನ್ನು ನಾನು ಬಿಟ್ಟು ಇರಲಾರೆ. ಹಾಗಾದರೆ ನಾನು ಇಲ್ಲೇ ಇರುತ್ತೇನೆ ಚುಕ್ಕಿಯ ಜೊತೆಯಲ್ಲಿ ಎಂದಳು ಯುವತಿ. ಯುವಕನ ಮನೆಯೊಳಗೆ ಹೋಗಿ ಚುಕ್ಕಿಯನ್ನು ಅಪ್ಪಿಕೊಂಡಳು. ಚುಕ್ಕಿ ಎಂಬ ಜಿಂಕೆ ಪಾಪ ಹುಲಿಯ ಕಣ್ಣಿಗೆ ಬಿದ್ದಿತು. ಯುವಕನೊಬ್ಬ ಅದನ್ನು ಉಳಿಸಿ ಮನೆಯಲ್ಲಿರಿಸಿ ಸಾಕಿದ. ಹುಡುಗಿಕೊಂಡ ಬಂದ ಹುಡುಗಿ ಅದನ್ನು ಬಿಡೇ ಎಂದಳು. ಹುಡುಗ ಹುಡುಗಿ ಒಂದಾಗಲು ಚುಕ್ಕಿಯೇ ಮುಂದಾಯಿತು. ಅಲ್ಲಿಗೆ ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು. ಅನಂತರ ಅಲ್ಲಿ ಎಲ್ಲರೂ ಸುಖವಾಗಿದ್ದರು. ಕತೆ ಮುಗಿಸಿ ಕಥೆಯವನ್ನಾರ ಬಾ, ಬೇರೆ ಬೇರೆ ಕತೆ ಹೇಳ್ತೀನಿ.